ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವ ಹಾಗೆ 2026-27ನೇ ಸಾಲಿನ ಬಜೆಟ್ ಮಂಡನೆಗೆ ಕೆಲವೇ ದಿನಗಳು ಬಾಕಿ ಇವೆ. ಇಂತಹ ಸಂದರ್ಭದಲ್ಲಿ ಬಜೆಟ್ ನಿರೀಕ್ಷೆಗಳು ಹಾಗೂ ಹೊಸ ಯೋಜನೆಗಳ ಬಗ್ಗೆ ಎಲ್ಲರಿಗೂ ಕೂಡ ಒಂದು ಆಸಕ್ತಿ ಇರ್ತದೆ. ಈ ಆಸಕ್ತಿ ಕುರಿತು ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆ ಒಂದು ಮಾಹಿತಿ ಬಂದಿದೆ, ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆ ಪ್ರಥಮ ಬಾರಿ ವೀಕ್ಷಣೆ ಮಾಡ್ತಾ ಇರೋರು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇತರರಿಗೂ ವಿಡಿಯೋವನ್ನು ಶೇರ್ ಮಾಡಿ. ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೆ ವೀಕ್ಷಿಸಿ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿರುವ ಕೇಂದ್ರ ಬಜೆಟ್ಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿವೆ. ನಾನಾ ವಲಯದ ತಜ್ಞರು ಮತ್ತು ಜನಸಾಮಾನ್ಯರು ಈ ಬಜೆಟ್ ಬಗ್ಗೆ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಪ್ರಮುಖವಾಗಿ ತೆರಿಗೆ ಪದ್ಧತಿ ಹಾಗೂ ಇತರೆ ಸೌಲಭ್ಯಗಳು ಬರಲಿವೆ ಎಂಬ ನಿರೀಕ್ಷೆ ಕೇಂದ್ರ ಸರ್ಕಾರ ಈಡೇರಿಸುತ್ತದೆಯೋ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ. ತಜ್ಞರ ಪ್ರಕಾರ ಪ್ರಸಕ್ತ ಬಜೆಟ್ ಹಳೆಯ ತೆರಿಗೆ ಪದ್ಧತಿಗಳಿಗಿಂತ ಹೊಸ ತೆರಿಗೆ ಪದ್ಧತಿಯತ್ತ ಹೆಚ್ಚು ಗಮನ ಹರಿಸುವ ನಿರೀಕ್ಷೆ ಇದೆ. IANS ವರದಿಯ ಪ್ರಕಾರ ಅರ್ಥಶಾಸ್ತ್ರಜ್ಞ ಅವಿನಾಶ್ ತಿವಾರಿ ಅವರು ಹೊಸ ತೆರಿಗೆ ಪದ್ಧತಿಯಲ್ಲಿ HRA, ಮನೆ ಬಾಡಿಗೆ ಭತ್ಯೆ, ವಿಮಾ ಪ್ರೀಮಿಯಂ ಮತ್ತು ಗೃಹ ಸಾಲದ ವಿನಾಯಿತಿಗಳನ್ನು ಸೇರಿಸುವುದನ್ನು ಪರಿಗಣಿಸಬಹುದೆಂದು ಅಭಿಪ್ರಾಯಪಟ್ಟಿದ್ದಾರೆ. ಇದರಿಂದಾಗಿ ತೆರಿಗೆ ಪಾವತಿಸದ ಹೆಚ್ಚಿನ ಸಂಖ್ಯೆಯ ಜನರು ಆದಾಯ ತೆರಿಗೆ ಅಂದರೆ ರಿಟರ್ನ್ ITR ಸಲ್ಲಿಸಲು ಪ್ರೇರಿತರಾಗುವ ಸಾಧ್ಯತೆಗಳಿವೆ ಎಂದಿದ್ದಾರೆ. ಇದರಿಂದ ಸರ್ಕಾರಕ್ಕೆ ಹೆಚ್ಚು ತೆರಿಗೆದಾರರು ಸಿಗುತ್ತಾರೆ ಮತ್ತು ಸಾಮಾನ್ಯ ಜನರಿಗೂ ಅನುಕೂಲವಾಗುತ್ತದೆ. ಹಾಗಾದರೆ ಉದ್ಯೋಗಿಗಳ ಬೇಡಿಕೆ ಏನು ಅಂತ ನೋಡೋದಾದರೆ, ಈ ಬಾರಿ ಉದ್ಯೋಗಸ್ಥರಿಗೆ ಆದಾಯ ತೆರಿಗೆಯಲ್ಲಿ ಹೆಚ್ಚಿನ ವಿನಾಯಿತಿ ಸಿಗುವ ನಿರೀಕ್ಷೆ ಇದೆ. ಇದರೊಂದಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡುವ ಬೇಡಿಕೆಯೂ ಹೆಚ್ಚಿದೆ. ಖಾಸಗಿ ವಲಯದಲ್ಲಿ ಕೆಲಸ ಮಾಡುವ ಜಿಗ್ನೇಶ್ ಕೋರಾವಾಲಿಯಾ ಅವರು ಹೊಸ ತೆರಿಗೆ ಪದ್ಧತಿಯಲ್ಲಿ ಆದಾಯ ತೆರಿಗೆ ವಿನಾಯಿತಿ ಮಿತಿಯನ್ನು 12 ಲಕ್ಷ ರೂಪಾಯಿಯಿಂದ 15 ಲಕ್ಷ ರೂಪಾಯಿವರೆಗೆ ಹೆಚ್ಚಿಸಬೇಕೆಂದು ಸಲಹೆ ನೀಡಿದ್ದಾರೆ. ಇದರಿಂದ ಸಾಮಾನ್ಯ ಜನರಿಗೆ ಸಾಕಷ್ಟು ಪರಿಹಾರ ಸಿಗುತ್ತದೆ. ಪೆಟ್ರೋಲ್ ಮತ್ತು ಡೀಸೆಲನ್ನು GST ವ್ಯಾಪ್ತಿಗೆ ತರಬೇಕು. ಇದರಿಂದ ಇಂಧನ ಬೆಲೆಗಳು ಕಡಿಮೆಯಾಗುತ್ತವೆ ಎಂದು ಅವರು ತಿಳಿಸಿದ್ದಾರೆ. HRA ಮತ್ತು ಉದ್ಯೋಗ ಭದ್ರತೆ. ಯೋಗೇಶ್ ಅವರ ಪ್ರಕಾರ ಹೊಸ ಬಜೆಟ್ನ ಮನೆ ಬಾಡಿಗೆ ಭತ್ಯೆ ಮಿತಿಯನ್ನು ಹೆಚ್ಚಿಸಬೇಕು ಎಂದು ಹೇಳಿದ್ದಾರೆ. ಇದರ ಜೊತೆಗೆ ಉದ್ಯೋಗ ಭದ್ರತಾ ವಿಮಾ ಸಹ ತರಬೇಕು. ಈ ಯೋಜನೆ ಇದ್ದಕ್ಕಿದ್ದಂತೆ ಉದ್ಯೋಗ ಕಳೆದುಕೊಳ್ಳುವ ಜನರಿಗೆ ಸಹಾಯವಾಗಲಿದೆ. ಸರ್ಕಾರವು ಯೋಜನೆಯಡಿಯಲ್ಲಿ ಅವರಿಗೆ ಸ್ವಲ್ಪ ಹಣವನ್ನು ಒದಗಿಸಬೇಕು. ಇದರಿಂದ ಅವರ ಆರ್ಥಿಕ ತೊಂದರೆ ನಿವಾರಣೆಗೆ ಕೇಂದ್ರ ಸರ್ಕಾರ ಸಹಾಯ ಮಾಡದಂತಾಗುತ್ತದೆ ಎಂದು ತಿಳಿಸಿದ್ದಾರೆ. ಗೀಗ್ ವರ್ಕರ್ಸ್ಗಾಗಿ ಆರೋಗ್ಯ ಸೌಲಭ್ಯ. ಗೀಗ್ ಕೆಲಸಗಾರರು ಅಂದರೆ ಸ್ವತಂತ್ರವಾಗಿ ಅಥವಾ ತಾತ್ಕಾಲಿಕವಾಗಿ ಕೆಲಸ ಮಾಡುವವರಿಗೆ ಆರೋಗ್ಯ ವಿಮಾ ಯೋಜನೆ ಬೇಕಾಗಿರುತ್ತದೆ ಮತ್ತು ಅಗತ್ಯವೂ ಕೂಡ. ಸರ್ಕಾರವು ಅವರಿಗೆ ಕಡಿಮೆ ಬೆಲೆಯಲ್ಲಿ ಆರೋಗ್ಯ ವಿಮೆಯನ್ನು ಒದಗಿಸಬೇಕೆಂದು ತಜ್ಞರು ಹೇಳುತ್ತಾರೆ. ಇದರಿಂದ ಅವರು ಸುಲಭವಾಗಿ ಚಿಕಿತ್ಸೆ ಪಡೆಯಬಹುದು ಮತ್ತು ಅವರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಬಹುದು. ಸಾಮಾನ್ಯ ಜನರ ಜೀವನವನ್ನು ಸುಲಭಗೊಳಿಸುವುದು. ವಿಶಾಲ್ ಅವರು ಈ ಬಜೆಟ್ನಲ್ಲಿ ಸರ್ಕಾರವು ಸಾಮಾನ್ಯ ಜನರ ಜೀವನವನ್ನು ಸುಲಭ ಮತ್ತು ಕೈಗೆ ಎಟುಕುವಂತೆ ಮಾಡುವ ಕ್ಷೇತ್ರಗಳ ಮೇಲೆ ಗಮನ ಹರಿಸಬೇಕೆಂದು ಸಲಹೆ ನೀಡಿದ್ದಾರೆ. ಇದರಲ್ಲಿ ದಿನನಿತ್ಯದ ವಸ್ತುಗಳ ಬೆಲೆಯಲ್ಲಿ ಪರಿಹಾರ, ತೆರಿಗೆಯಲ್ಲಿ ಕಡಿತ ಮತ್ತು ಅಗತ್ಯ ಸೇವೆಗಳನ್ನು ಸರಳಗೊಳಿಸುವತ್ತ ಗಮನ ಹರಿಸಬೇಕು. ಇದರಿಂದ ಸಾಮಾನ್ಯ ಜನರಿಗೆ ಮಾತ್ರವಲ್ಲ, ದೇಶದ ಆರ್ಥಿಕ ಬೆಳವಣಿಗೆಗೂ ಸಹಾಯವಾಗುತ್ತದೆ. ಈ ಬಾರಿ ಸಾರ್ವತ್ರಿಕ ಬಜೆಟ್ನಲ್ಲಿ ಹೊಸ ತೆರಿಗೆ ಪದ್ಧತಿಗೆ ವಿಶೇಷ ಗಮನ ನೀಡಬಹುದು. ಉದ್ಯೋಗಸ್ಥರಿಗೆ ಪರಿಹಾರ ನೀಡಲು ಆದಾಯ ತೆರಿಗೆ ವಿನಾಯಿತಿಯನ್ನು ಹೆಚ್ಚಿಸಬಹುದು. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಬಹುದು ಮತ್ತು HRA ಅಂತಹ ಸೌಲಭ್ಯಗಳನ್ನು ಹೊಸ ತೆರಿಗೆ ಪದ್ಧತಿಯಲ್ಲಿ ಸೇರಿಸಬಹುದು. ಇದರ ಜೊತೆಗೆ ಗೀಗ್ ವರ್ಕರ್ಸ್ಗಾಗಿ ಆರೋಗ್ಯ ವಿಮೆ ಮತ್ತು ಉದ್ಯೋಗ ಭದ್ರತಾ ಯೋಜನೆಯಂಥ ಕ್ರಮಗಳನ್ನು ಸಾಮಾನ್ಯ ಜನರ ಜೀವನ ಮೇಲೆ ಸುಲಭಗೊಳಿಸುತ್ತವೆ. ಬಜೆಟ್ನಲ್ಲಿ ಈ ಸಲಹೆಗಳನ್ನು ಪರಿಗಣಿಸಿದರೆ ಸಾಮಾನ್ಯ ಜನರ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಮತ್ತು ದೇಶದಲ್ಲಿ ತೆರಿಗೆ ರಿಟರ್ನ್ ಸಲ್ಲಿಸುವವರ ಸಂಖ್ಯೆಯು ಹೆಚ್ಚಾಗುತ್ತದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಏನೇ ಆಗಲಿ, ಬರುವ 2026-27ನೇ ಸಾಲಿನ ಬಜೆಟ್ನಲ್ಲಿ ಹಿರಿಯ ನಾಗರಿಕರ ಮತ್ತು ವಿಶೇಷ ಚೇತನರ ಬಗ್ಗೆ ಸರ್ಕಾರ ಹೆಚ್ಚು ಗಮನ ಕೊಡಬೇಕು. ಸುಮಾರು 11 ವರ್ಷಗಳಿಂದ ಏರಿಸದೇ ಇರುವ ಪಿಂಚಣಿಗಳನ್ನು ಅಂದರೆ ಸಾಮಾಜಿಕ ಭದ್ರತಾ ಯೋಜನೆಯಡಿಯಲ್ಲಿ ನಿಂತಿರುವ ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕರ ಪಿಂಚಣಿಗಳನ್ನು ಹೆಚ್ಚಿಸುವತ್ತ ಸರ್ಕಾರ ಗಮನ ಕೊಡಬೇಕು. ಸದ್ಯ ಈಗ ನೀಡುತ್ತಾ ಇರತಕ್ಕಂಥ ಪಿಂಚಣಿ ಯಾವುದಕ್ಕೂ ಸಾಲದಾಗಿದೆ. ಆದ್ದರಿಂದ ಹಿರಿಯ ನಾಗರಿಕರಿಗೆ ಗರಿಷ್ಠ 2,500 ರೂಪಾಯಿ ಮತ್ತು ವಿಶೇಷ ಚೇತನರಿಗೆ 3,000 ರೂಪಾಯಿವರೆಗೆ ಪಿಂಚಣಿ ಹೆಚ್ಚಿಸುವ ಕ್ರಮವನ್ನು ಸರ್ಕಾರ ಈ ಬಜೆಟ್ನಲ್ಲಿ ಮಂಡಿಸಲಿ ಎಂದು ತಮ್ಮೆಲ್ಲರ ಪರವಾಗಿ ಹಾರೈಸುತ್ತೇವೆ. ಈ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಕೇಂದ್ರ ಸರ್ಕಾರ ಎಷ್ಟು ಪಿಂಚಣಿಯನ್ನು ಹೆಚ್ಚಿಸಬೇಕಂತ ತಾವು ಕಾಮೆಂಟ್ ಬಾಕ್ಸಲ್ಲಿ ಖಂಡಿತವಾಗಿ ಬರೆದು ಹಾಕಿ. ವಿಡಿಯೋವನ್ನು ಲೈಕ್ ಮಾಡಿ.